ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ವಿಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತಾಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದಾಗಿತ್ತು? ಯದ್ವೈತ ಬ್ರಹ್ಮೈತ ಭಾವ ತದ್ಯೋಯಂ ಬಹಿರ್ಧಾ. ಆಮೇಲೆ ಪುರುಷಾದಾಕಾಶೋ ಯೋ ವೈ ಸ ಬಹಿರ್ಧಾ ಪುರುಷಾದಾಕಾಶ. ಭಯಂ ವಾವಸ ಯೋ ಅಯಂ ಅಂತಃಪುರುಷ ಆಕಾಶೋ ಯೋ ವೈ ಸೊ ಅಂತಃಪುರುಷ ಆಕಾಶ. ಅಯಂ ವಾವಸ ಯೋ ಅಯಂ ಅಂತರ್ಹೃದಯ ಆಕಾಶೋ ಯೋ ವೈ ಯೋ ಅಂತರ್ಹೃದಯ ಆಕಾಶ. ತದೇತತ್ ಪೂರ್ಣ ಪ್ರವರ್ತಿಂ ಪೂರ್ಣ ಇಲ್ಲ ಇದೆ ಅಲ್ಲ ಪೂರ್ಣ ಅಪ್ರವರ್ತಿನಿ ಪೂರ್ಣ ಪ್ರವರ್ತಿ ಪೂರ್ಣ ಅಪ್ರವರ್ತಿನಿ ಶ್ರಿಯಂ ಲಭತೆ ಯಾ ಏವಂ ವೇದ. ಇವೆಲ್ಲ ಒಂದೊಂದೇ ವಿಷಯ ಹೇಳಿಬಿಟ್ಟು ಅದು ಫಲಶ್ರುತಿ ಹೇಳ್ತಾ ಹೋಗ್ತಾರೆ. ಒಂದೊಂದೇ ವಿಷಯ ಗಾಯತ್ರಿ ಉಪಾಸನೆ ಏನಾಗುತ್ತೆ, ಪ್ರತಿಯೊಂದು ಉಪಾಸನೆಯ ಫಲ ಕೂಡ ಹೇಳ್ತಾರೆ. ಎಲ್ಲ ತಿಳ್ಕೊಳ್ಳೋದಕ್ಕೆ ಯೋಗ್ಯರು ಅಧಿಕಾರಿಗಳಿದ್ದಾರೆ. ಅದು ಎಲ್ಲ ಮಾಡ್ಲಿಕ್ಕೆ ಮಾತ್ರ ಎಲ್ಲರಿಗೂ ಮಾಡಕ್ಕೆ ಬರೋದಿಲ್ಲ, ಅವರವ್ರು ಮಾತ್ರ ಮಾಡಕ್ಕೆ, ಬೇರೆಯವರು ಮಾಡಾಗಿಲ್ಲ. ಪರಂ ಬ್ರಹ್ಮೇತಿ ಭಯವಾನ್ ಸರ್ವಜ್ಞ ಭಗವಾನ್ ಸರ್ವಜ್ಞ ಸಂಪ್ರಕೀರ್ತಿತ. ನೋಡಿ, ಪರಂ ಬ್ರಹ್ಮ ಎಲ್ಲಿ ಬಂತಿದ್ದು? ಪರಂ ಬ್ರಹ್ಮ ಅಂತ ಪದ ಬಂದ್ಬಿಟ್ರೆ ಏನಂತ ನಾರಾಯಣ ಪದ ಹೇಳ್ತಾರೆ. ಯದ್ವೈ ತದ್ ಬ್ರಹ್ಮ ಇತಿ ಇದಂ ವಾವ ತತ್ ಯೋ ಅಯಂ ಬಹಿರ್ಧ. ಪರಂ ಅಂತ ಬಂದ ತಕ್ಷಣ ಯಾರಿಗೆ ಅಪ್ಲೈ ಅದು? ಚೀಫ್ ಅಂದ ತಕ್ಷಣ ಯಾರಾಗಬೇಕು? ಪರಂ ಅಂದ್ರೆ ಚೀಫ್. ಉಳಿದವರೆಲ್ಲ ಎಲಿಮೆಂಟ್ ಆಗಿಬಿಡ್ತಾರೆ. ಚೀಫ್ ಅಂದ ತಕ್ಷಣ ಒಬ್ಬನೇ ಬರ್ತಾರೆ. ಬರೀ ಮಿನಿಸ್ಟರ್ ಯಾರು ಬೇಕಾರಾಗ್ಬೋದು, ಚೀಫ್ ಅಂದ ತಕ್ಷಣ ಒಬ್ಬನೇ ಆಗ್ತಾರೆ. ಅದಕ್ಕೋಸ್ಕರನೇ ಈ ಪರಂ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರನಾಮದಲ್ಲೂ ಪರಬ್ರಹ್ಮ ಬರುತ್ತೆ, ಕೃಷ್ಣ ಶತನಾಮ ಸ್ತೋತ್ರಲ್ಲೂ ಬರುತ್ತೆ. ಪರಬ್ರಹ್ಮ ಅಂತ ಹೇಳಿದ ತಕ್ಷಣ ವಿಷ್ಣುವಿಗೆ ಅನ್ವಯ. ಕೃಷ್ಣ ಯಾರು ಅಂತ ಆಯ್ತು ಈಗ? ನಾರಾಯಣ. ಶ್ರೀಮದ್ ಆನಂದ ತೀರ್ಥಾರ್ಯಂ ಪರಮಂ ಪರಂ ಗುರು. ಪರಂ ಅಂದ್ರೆ ಪೂರ್ಣ ಗುರುಗಳು. ಇಡೀ ಜೀವಕೋಟಿಯಲ್ಲಿ ಅವರಿಗಿಂತ ದೊಡ್ಡ ಗುರುಗಳಿಲ್ಲ, ಅಲ್ಟಿಮೇಟ್. ನಮ್ಮ ಪ್ರಕಾರ ಪರಂ ಗುರು, ಪರರಿಗೆ ಗುರು, ನಮಗಲ್ಲ, ಪರರಿಗೆ ಗುರು ಅಲ್ಲ. ಆ ರೀತಿ ಮಾಡಬಾರ್ದು. ಪೂರ್ಣ ಗುರುಗಳು ಮತ್ತೆ ಪಾಲನೆ ಮಾಡೋ ಗುರುಗಳು, ಅನೇಕ ಅರ್ಥಗಳು. ಮತ್ತೆ ಅದಕ್ಕೆ ಪಶ್ಚಾಸೋ ರಶ್ಚ ಮಾಡಿಬಿಟ್ರೆ ಇನ್ನೂ ಹೊಸ ಅರ್ಥ ಬರುತ್ತೆ. ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗಃ ಅದು ಪರಂಬನ ಪದ ಉಪಯೋಗಿಸಿದ ಮೇಲೆ ಬೇರೆ ಯಾರಿಗೂ ಅಪ್ಲೈ ಮಾಡಕ್ಕೆ ಬರೋದಿಲ್ಲ. ಸವರ್ಗ ಸಂಪ್ರಕೀರ್ತಿತ. ಸರ್ವಗಃ, ಸರ್ವಗ ಎಲ್ಲಿದೆ? ಇಲ್ಲಿ ವಿಷ್ಣುದಾಸರಲ್ಲಿ ಬಂತಲ್ಲ, ಸರ್ವಗೋ ಆತ್ಮಾನಿ ಅಂತ ಆಚೆ ಬಂದಿದೆ. ಪರಬ್ರಹ್ಮನು ಬರುತ್ತಾ? ಯಶವಾಣಿ ಕೃಪಾಣೀಯಂ ಇವರಂತತಿ ಭವಾಟ್. ಯಸ್ಯ ವಾಣಿ ಕೃಪಾಣಿ, ವಾಣಿ ಬಿಡಿಸಬಾರದು. ವಾಣಿ ಕೃಪಾಣಿ, ಯಾರ ಮಾತು ಎಂಬ ಖಡ್ಗ. ಭವಾಟ ಭವದ ಕತ್ತ ಅರಣ್ಯವನ್ನ ತುಂಡು ಮಾಡಿಬಿಡೋದು. ಒಂದೇ ಪದ ನೋಡಿ. ವಾಣಿ ಕೃಪಾಣಿ ಬಿಡಿಸಕ್ ಬರಲ್ಲ. ಕೃಪಾಣಿ ಅಂದ್ರೆ ಖಡ್ಗ. ಕೃಪಾಣ ಕೃಪಾಣಿ. ಅಯಂ ವಾವ ಸಯೇವ ಜೀವಸ್ಯ ಬಹಿ ಹೃದಯಾಕಾಶೇ ಆಶ್ರಿತ. ದೇವರು ಆಕಾಶ ಹೊರಗಿದ್ದಾನೆ, ಒಳಗಿದ್ದಾನೆ ಅಂದರೆ ಹೃದಯಾಕಾಶದೊಳಗೂ ಇದ್ದಾನೆ. ಇಲ್ಲಿ ನೋ ಎಂಟ್ರಿ ಬೇರೆಯವರಿಗೆ. ಹೃದಯಾಕಾಶಕ್ಕೆ ಏನಂತ ಕರೆದಿದ್ದಾರೆ ಬ್ರಹ್ಮಸೂತ್ರಗಳಲ್ಲಿ? ದಹರಾಕಾಶ ಅಂತ ಕರೆದ. ದಹರ ಅಂದ್ರೆ ಏನು? ತುಂಬಾ ಸೂಕ್ಷ್ಮ ಅಂತ, ಅತಿ ಸೂಕ್ಷ್ಮಕ್ಕೆ ದಹರ ಅಂತ ಕರೀತಾರೆ. ಅಲ್ಲೂ ಇದ್ದಾನೆ, ದೊಡ್ಡ ಆಕಾಶದಲ್ಲೂ ಇದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಸ್ಥಿತ. ಯೋಯಂ ಹೃದಯಗಃ ಸೋತ. ಸರ್ವಗಃ ಹೃದಯಗಃ. ಸರ್ವಗಃ ಮೇಲಿಂದ, ಹೃದಯಗಃ ಒಳಗಿಂದ. ಸೋತ ಜೀವಾಂತರ್ವ್ಯಾಪ್ಯ ಸಂಸ್ಥಿತ. ಜೀವರು ಹೃದಯದೊಳಗೆ ಮಾತ್ರ ಇಲ್ಲ, ಮತ್ತೆ ಜೀವರು ಪೂರ್ತಿ ಇದ್ದಾನೆ, ಹೃದಯದಲ್ಲಿ ವಿಶೇಷವಾಗಿದ್ದಾನೆ. ವ್ಯಾಪ್ತೋ ಜೀವಾಂತರೇ ಯೋಸೌ. ಎಲ್ಲ ಜೀವರಲ್ಲೂ ಇದ್ದಾನೆ. ಮತ್ತೆ ಸ ಜೀವ ಹೃದಯ ಸಂಸ್ಥಿತ, ಜೀವರ ಹೃದಯದಲ್ಲೂ ಇದ್ದಾನೆ. ಏವಂಚಾಪಿ ಚತುಷ್ಪಾತ್ವಂ ವಾಸುದೇವಸ್ಯ ಕೀರ್ತಿತಂ. ಈಗ ಪರಮಾತ್ಮನಿಗೆ ಚತುರ್ವಿಧವಾದಂತಹ ಪಾದಗಳನ್ನು ಹೇಳ್ತಾರೆ. 4 ಪಾದ ಇದ್ರೆ ಪೂರ್ಣ ಇದ್ದಾಗ ಲೆಕ್ಕ. ಸಯೇವ ಪೂರ್ಣೋ ಭಗವಾನ್, ಅದಕ್ಕೆ ಪೂರ್ಣ ಅಂತ ಹೆಸರು. ಭಗವಾನ್ ಅಪ್ರವರ್ತ್ಯ ತಥಾ ಅಖಿಲೈ. ಅಪ್ರವರ್ತ್ಯ, ಬೇರೆ ಯಾರು ಪರಮಾತ್ಮ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಪ್ರವರ್ತ್ಯ ಅನ್ಯೈಹಿ ಪ್ರವರ್ತಿತಂ ಅಯೋಗ್ಯ ಅಂದ್ರೇನು? ಬೇರೆ ಯಾರು ಕೂಡ ಅವನು ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ. ತಾನು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ವಶೀ ವಶೇ ನಕಶ್ಯಾಪಿ ಇದ್ದಾಗೆ. ತಥಾ ಅಖಿಲೈಹಿ, ಎಲ್ಲರೂ ಸೇರಿ ಕೂಡ ಪರಮಾತ್ಮನ ಏನ್ ಮಾಡಕ್ ಬರೋದಿಲ್ಲ. ನಾ ಹೇಳ್ದೆ ಕೇಳು ಅಂತ ಹೇಳಕ್ ಬರಲ್ಲ. ಇವ್ರು ಸ್ಟ್ರೈಕ್ ಮಾಡ್ತಾರೆ, ಅವ್ರು ಸ್ಟ್ರೈಕ್ ಮಾಡೋಕೆ ಏನ್ ಮಾಡ್ಬೇಕಾಗತ್ತೆ? ಇವರೆಲ್ಲ ಕೇಳಿದ್ ಕೊಡ್ಬೇಕಾಗತ್ತೆ. ಯಾತಕ್ಕೆ?
ದೊಡ್ಡ ಗುಂಪದು ಒಬ್ಬೊಬ್ರು ಮಾಡಿದ್ರೆ ಬೈದ್ ಕಳಿಸ್ತಾರೆ. ಅಷ್ಟು ಜನ ಮಾಡಿದಾಗ ಏನೋ ಮಾಡಕ್ ಬರೋದಿಲ್ಲ. ದೇವರು ಹಾಗಲ್ಲ. ಯಾರು ಯಾರೇ ಮಾಡಿದ್ರು ಕೂಡ ಕೋಟಿ ಕೋಟಿ ಇರುವೆ ಸೇರಿದ್ರು ಕೂಡ ಆನೆ ಮೂವ್ ಮಾಡುತ್ತಾ? ಅದು ಆನೆ ಬಂದ್ಸತಿ ಎಲ್ಲ ಬಿದ್ದು ಹೋಗ್ಬಿಡುತ್ತೆ ಅಷ್ಟೇ. ನಮ್ಮ ಎದುರಿಗೆ ದುಷ್ಟಾಂತ ಹೇಳ್ತಾನೆ ಪರಮಾತ್ಮ. ತುಂಬಾ ಜನ ಆದ್ರೆ ಆಗಬಹುದು. ಒಂದು ದೊಡ್ಡ ಭಾರ ಎತ್ತಕ್ಕಾಗ್ಲಿಲ್ಲ, 4 ಜನ ಎತ್ತಿ ಬಿಡ್ತಾರೆ. ಹಾಗೆ ಇರುವೆಗಳೆಲ್ಲ ಸೇರಿ ಮಾಡಕ್ಕಾಗ್ತದೆ? ಆನೆ ಎತ್ತಿದ್ದು ನೋಡಿದ್ದಾರೆ ಎಲ್ಲರೂ ಕೂಡ? ಇಲ್ಲ. ಆದ್ರಿಂದ ಅಪ್ರವರ್ತ್ಯ ಅಂದ್ರೆ ಆಗೋದನ್ನು ತೋರಿಸ್ತಾನೆ, ಆಗದೇ ಇರೋದನ್ನು ತೋರಿಸ್ತಾನೆ. ಹೀಗೂ ಆಗುತ್ತೆ, ಹಾಗಾಗತ್ತೆ. ಆದ್ರೆ ತಾನು ಎಲ್ಲದರಲ್ಲೂ ತಾನು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ತೋರಿಸ್ತಾನೆ. ಸಯೇವ ಪೂರ್ಣೋ ಭಗವಾನ್ ಅಪ್ರವರ್ತ್ಯ ತಥಾ ಅಖಿಲೈ ಅನ್ಯೈ ಪ್ರವರ್ತ್ಯತೆ ಸೋ ಯೋಸೌ ಸ ಪ್ರವರ್ತೀತಿ ಗೀಯತೆ. ಇಲ್ಲಿ ಪ್ರವರ್ತಿ ಅನ್ನೋ ಪದ ಬಂತು. ಸಾಮಾನ್ಯ ಇದರ ಸಿಗೋದಿಲ್ಲ. ಪ್ರವರ್ತ್ಯ ಅಪ್ರವರ್ತ್ಯ ಅಂತ ಇರಬೇಕಾಗಿತ್ತು, ಪ್ರವರ್ತಿ ಅಂತ ಬಂದಿದೆ. ಪ್ರವರ್ತಿಗೆ ಏನಂತ ಅರ್ಥ? ಪ್ರವರ್ತ್ಯ ಅಂತಾನೆ ಅರ್ಥ ಇಲ್ಲಿ ಅಂತ ಅರ್ಥ. ಉಪನಿಷತ್ತು ವೇದದ ಭಾಷೆ ಸ್ವಲ್ಪ ವೇರಿ ಆಗಿಬಿಡುತ್ತೆ. ಕ್ಲಾಸ್ ವೇದದಲ್ಲಿ ಭಾಷೆ ಬೇರೆ, ಅದು ಸಂಸ್ಕೃತ ಆದರೂ ಕೂಡ ಡಿಫರೆಂಟ್ ಸಂಸ್ಕೃತ. ಹಳೆಗನ್ನಡ ಹೊಸಗನ್ನಡ ವ್ಯತ್ಯಾಸ ಗೊತ್ತಾಗತ್ತಲ್ಲ ಹಾಗೆ. ಅಂದ್ರೆ ದುಷ್ಟಾಂತ ಅಷ್ಟೇ, ಆ ರೀತಿ ತಿಳ್ಕೋಬಾರದು. ಮತ್ತೆ ಹಳೆಗನ್ನಡ ಇಂಪ್ರೂವ್ ಆಗಿ ಹೊಸಗನ್ನಡ ಆಯ್ತು. ಅಲ್ಲಿ ಹಾಗಲ್ಲ. ದೇವರೇನಾಗಿದ್ದಾನೆ? ಯಾರಿಂದ ಪ್ರವರ್ತಿಸಲ್ಪಡಲಾರದವನು. ಹೀಗೆ ಮಾಡಿ ನೋಡಿ ಇಬ್ಬರಿದ್ರೆ ದೇವರು ಸಿಟ್ಟಾಗಿ ಕೂತ್ಕೊಂಡ್ಬಿಟ್ರು. ದಕ್ಷ ಪ್ರಜಾಪತಿನ ಕೊಂದುಬಿಟ್ಟು ತಲೆ ಕತ್ತರಿಸಿ ಕೂತ್ಕೊಂಡ್ಬಂದ್ಬಿಟ್ರು. ಯಜ್ಞ ನಿಂತು ಹೋಗ್ಬಿಡ್ತು. ಏನು ಮಾಡಾಗಿಲ್ಲ. ಅವ್ರ ತಂಟೆ ಬರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬ್ರಹ್ಮದೇವ್ರನ್ನ ಕೇಳ್ಕೊಂಡ್ರು. ಬ್ರಹ್ಮದೇವ್ರು ಬಂದು ಎದ್ದು ನಮಸ್ಕಾರ ಮಾಡ್ರಿ, ಏನಾಗ್ಪಣೆ ಅಂತ ಕೇಳಿ. ಯಜ್ಞ ಮುಗಿಬೇಕು, ಆಗ್ಲಿ ಅಂತ ಮುಗಿದ. ಪ್ರವರ್ತರಾದ್ರೆ ಈಗ ಇಂದ್ರಾದಿಗಳಿಂದ ಅಪ್ರವರ್ತರು, ಬ್ರಹ್ಮದೇವರಿಂದ ಪ್ರವರ್ತರು. ಪರಮಾತ್ಮ ಯಾರಿಂದನೂ ಪ್ರವರ್ತರು, ಭಕ್ತರಿಂದ ಪ್ರವರ್ತ್ಯ. ಭಕ್ತರಿಂದ ಅಂತಷ್ಟು ಸೋಲೋದು. ಯಾಕೆ? ಭಕ್ತಿ ಅನುಗ್ರಹ ಮಾಡ್ತಾನೆ ಹೊರತು ಏನಲ್ಲ ಅದು. ಇದಲ್ಲ, ಡಿಮ್ಯಾಂಡ್ ಮಾಡಕ್ ಬರಲ್ಲ, ಅನುಗ್ರಹ ಅಷ್ಟೇ. ಅನ್ಯೈಹಿ ಅಪ್ರವರ್ತ್ಯವು ಹರಿ ನಿತ್ಯ ನಿತ್ಯ ಇವೆಲ್ಲ ಒಂದೊಂದು ತಿಳ್ಕೊಂಡ್ಬಿಟ್ರೆ ಒಂದು ನಾಮಕ್ಕೆ ಎಷ್ಟು ಅರ್ಥ ಮಾಡಬಹುದು ತೋರಿಸ್ತಾರೆ. ಅನೇಕ ರೀತಿಯಲ್ಲಿ ಅರ್ಥ ಮಾಡಿ ತೋರಿಸ್ತಾರೆ. ಅಂದ್ರೆ ಇದೆಲ್ಲ ಡೆಮಾನ್ಸ್ಟ್ರೇಷನ್. ಇದು ಅರ್ಥ ಹೇಗೆ ಮಾಡಬಹುದು ಅನ್ನೋದಕ್ಕೆ ದೃಷ್ಟಾಂತ. ಅಪ್ರವರ್ತ್ಯೋ ಹರಿರ್ನಿತ್ಯ ಸ್ವತಂತ್ರತ್ವಾ ಸದೈವಚ. ಇದರ ಅರ್ಥ ಇರೋ ಸ್ವತಂತ್ರ ಅಂತ ಅರ್ಥ. ಅಷ್ಟೇ ಪ್ರವೃತ್ತಿರ್ ನಾಸ್ತೀತಿ ಅಪ್ರವರ್ತೀತಿ ಕೀರ್ತಿತಃ. ಅವನಿಗೆ ಇನ್ನೊಬ್ಬ ಪ್ರವೃತ್ತಿ ಮಾಡ್ತಕ್ಕಂಥವ್ರು ಇಲ್ಲ ಅಂದ್ರೆ ಅಪ್ರವರ್ತ್ಯ ಅಂತ ಅರ್ಥ. ಪೂರ್ಣ ಸ್ವತಂತ್ರ ಶ್ರೀಶ್ಚಾಸ್ಯ ವೇತುರ್ಭವತಿ ಶಾಶ್ವತಿ. ಈ ರೀತಿ ಪರಮಾತ್ಮ ತಿಳ್ಕೊಳ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ಮಹಾಲಕ್ಷ್ಮಿಗಿದೆ. ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯ ಏಕಶ್ಚತುರ್ಮುಖ. ಗಾಯತ್ರಿ ಮಂತ್ರ ಪೂರ್ತಿ ಉಪಾಸನೆ ಮಾಡೋ ಶಕ್ತಿ ಇರೋದು ಯಾರಿಗೆ ಅಂದ್ರೆ ಬ್ರಹ್ಮದೇವರಿಗೆ. ಅದು ಪೂರ್ತಿ ಬ್ರಾಹ್ಮಣರವರು, ಬ್ರಾಹ್ಮಣ ಜಾತಿ. ಆದ್ದರಿಂದ ಅವರಿಗೆ ಅರ್ಹತೆ ಇದೆ. ತಸ್ಮಾತ್ ಅನನ್ಯತಂತ್ರಾಸ್ಯ ಅತಂತ್ರ ಅಸ್ಯ ಶ್ರೀಹಿ ಭವೇತ್ ನಾನ್ಯಥಾ ಕ್ವಚಿತ್. ಆದ್ದರಿಂದ ದೇವರ ಹೊರತು ಬೇರೆ ಯಾರ ಅಧೀನದಲ್ಲೂ ಮಹಾಲಕ್ಷ್ಮಿ ಇಲ್ಲ, ಅದು ಅವರ ವೈಶಿಷ್ಟ್ಯ. ಆದರೆ ಇವರಿಬ್ಬರ ಅಧೀನದಲ್ಲಿ ಬ್ರಹ್ಮದೇವರಿದ್ದಾರೆ ಎಂಬುದು ಇನ್ನೊಂದು ಅವ್ರಿಗೆ ಕಡಿಮೆ ಆಗ್ಲಿಕ್ಕೆ ಒಂದು ಅಂಶ ಆಯಿತು. ತಸ್ಮಾತ್ ಅನನ್ಯತಾ ತಂತ್ರಾಸ್ಯ ಶ್ರೀಹಿ ಭವೇತ್ ಅನನ್ಯಥಾ ಕ್ವಚಿತ್. ವಿಷ್ಣು ಸ್ವತಂತ್ರ ವಿಷ್ಣು ತಂತ್ರತ್ವಮಸ್ಯ ಸ್ಯಾತ್ ಪರೇಷಾಂ ತಸ್ಯ ತಂತ್ರತಾ ಯಥಾಕ್ರಮೇಣ ತಂತ್ರತ್ವಂ ಯೋಗ್ಯತಾಕ್ರಮತೋ ಭವೇತ್. ಹೀಗೆ ವಿಷ್ಣು ಮಾತ್ರ ಅತಂತ್ರ. ಅತಂತ್ರ ಅಂದ್ರೆ ತಂತ್ರ ಅಂದ್ರೆ ಅಧೀನ, ಯಾರ ಅಧೀನದಲ್ಲೂ ಇಲ್ಲ. ಉಳಿದವರೆಲ್ಲ ಕೂಡ ಕ್ರಮವಾಗಿ ಅಧೀನರಾಗ್ತಾ ಹೋಗ್ತಾರೆ. ಈ ಕ್ರಮವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಫಲಶ್ರುತಿ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಇದನ್ನ ಯಾರು ತಿಳ್ಕೊಳ್ತಾರೋ ಅವನು ಶ್ರಿಯಂ ಲಭತೆ ಯಯೇವಂ ವೇದ. ಭಾರಿ ಸಂಪತ್ತನ್ನು ಗಳಿಸ್ತಾರೆ. ಎಂಥದ್ದು? ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಈ ರೀತಿ ಲಕ್ಷ್ಮಿನ ಅರ್ಥ ಮಾಡಿಕೊಂಡ್ರೆ, ನಾರಾಯಣ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಅಪಾರ ಸಂಪತ್ತನ್ನು ಪಡೆಯುವ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದಕ್ಕೂ ಫಲಶ್ರುತಿ. ಇಂದ್ರಾದಿಗಳಿಂದ ಉಪಾಸನೆ ಮಾಡೋ ಶಕ್ತಿ ಇರೋದು ಬರುತ್ತೆ. ಉಳಿದವರು ತಿಳ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅವರಿಗೆ ಫುಲ್ ಪವರ್ ಬರುತ್ತೆ. ಉಳಿದವರು ಈಕ್ವಲೆಂಟ್ ಅಂದ್ರೆ ಯೋಗ್ಯತೆ ತಕ್ಕಂತ ಫಲ ಬರುತ್ತೆ. ಅಲ್ಲಿಗೆ ನಾಳೆ ಮುಂದಿನ ಭಾಗ ನಾಡಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಇವೆಲ್ಲ ಉಪನಿಷತ್ತೆಲ್ಲ ತಿಳಿದಿದ್ದರಿಂದ ಹೊರಗೇನೋ ಪ್ರಸಂಗ ಬರ್ತಿದ್ದಿಲ್ಲ ಅವರಿಗೆ, ಎಲ್ಲ ಬಂದ್ಬಿಡ್ತಾ ಇದೆ.